ಇನ್ಮೇಲೆ ನನಗೆ ಹೇಳ್ದೆ ಮನೆಯಿಂದ ಯಾರೂ ಆಚೆ ಹೋಗೋ ಆಗಿಲ್ಲ. ಲಕ್ಷ್ಮಿ, ಇದ್ದಕ್ಕಿದ್ದಾಗ ಯಾಕೆ ಒಂಥರ ಆಡ್ತಿದ್ಯಾ? ಏನಾಯ್ತು ಅಂತ ಹೇಳು. ಏನೂ ಆಗಿಲ್ಲ, ಮುಂದೆ ಏನೂ ಆಗಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಿ, ಯಾಕೆ ನಿನ್ನೆಯಿಂದ ಒಂಥರ ಇದೆಯಾ? ಏನಾಗಿದೆ? ಏನೂ ಇಲ್ಲ ರೀ. ಲಕ್ಷ್ಮಿ, ಸುಳ್ಳು ಹೇಳ್ಬೇಡ. ಏನಾಗಿದೆ ಅಂತ ನಿಜ ಹೇಳು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಅದಿತಿ, ಎಲ್ಲಿಗೆ ಹೊರಟಿದೀಯಾ? ಮಾರ್ಕೆಟ್ ಹೋಗಿ ತರಕಾರಿ ತಗೋಬರ್ತೀನಿ. ಅದಿತಿ, ನಾನು ಹೇಳ್ತಿದ್ದಾನೆ ನೀನೆಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ. ನಾನೇ ಕೆಲಸ ಮುಗಿಸ್ಕೊಂಡು ತಗೊಂಡ್ಬರ್ತೀನಿ. ಲಕ್ಷ್ಮು, ಯಾಕೆಷ್ಟು ಭಯ ಪಡ್ತಿದ್ಯಾ? ಮಾರ್ಕೆಟ್ ಏನ್ ದೂರದಲ್ಲಿದ್ಯಾ? ಇಲ್ಲೇ ಹತ್ರದಲ್ಲಿ ತಾನೆ. ನಿನ್ ಕೆಲಸ ಮುಗಿಯೋಷ್ಟರಲ್ಲಿ ನಾನು ಹೋಗಿ ತಗೊಂಡ್ಬರ್ತೀನಿ. ನಾನು ಹೇಳ್ದಷ್ಟು ಕೇಳು ಅದಿತಿ. ನಂಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ತಗೊಂಡ್ಬರ್ತೀನಿ. ಲಕ್ಷ್ಮಿ, ಅದಿತಿ ಏನು ಚಿಕ್ಕ ಹುಡುಗಿನ? ಮಾರ್ಕೆಟಿನಿಂದ ವಾಕಬಲ್ ಡಿಸ್ಟೆನ್ಸು, ಹೋಗಿ ತರ್ತಾರೆ ಬಿಡು. ನೀನ್ ಯಾಕೆ ಈ ರೀತಿ ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೊಂತಿದ್ಯಾ? ಏನಾಗಿದೆ? ಅದು ಹಾಕಲ್ಲ ರೀ. ಲಕ್ಷ್ಮು, ಏನೂ ಆಗಲ್ಲ, ನಾನು ಬೇಗ ಹೋಗಿ ಬರ್ತೀನಿ. ನಾನು ಎಷ್ಟೇ ಹೇಳಿದ್ರು ನೀನು ಹಠ ಮಾತ್ರ ಬಿಡಲ್ಲ ಅಲ್ಲ? ಲಕ್ಷ್ಮಿ, ಕಳಿಸ್ಕೊಡು, ಏನೂ ಆಗಲ್ಲ. ಸರಿ, ಹೋಗ್ಬಾ. ಅದೇ ಹುಷಾರು. ಸರಿ. ಬೇಗ ಬಂದ್ಬಿಡು. ಆಯ್ತು. ಲಕ್ಷ್ಮಿ, ಅದಿತಿ ಏನು ಚಿಕ್ಕ ಹುಡುಗಿನ? ಸೇಫಾಗಿ ಹೋಗಿ ಬರ್ತಾಳೆ ಬಿಡು. ಏನಾಯ್ತು? ಏನಾಯ್ತಮ್ಮ? ಏನೂ ಇಲ್ಲ ರೀ. ಏನಾದ್ರು ಕೆಟ್ಟ ಕನ್ಸು ಕಂಡ? ಏನ್ ಕನ್ಸು? ಏನೂ ಇಲ್ಲ. ಮನ್ಗೆ ನೀವೆಲ್ಲ. ಮನ್ಗೆ. ಮಲ್ಕೊಳ್ಳಿ. ಯಾಕಿಂತ ಕೆಟ್ಟ ಕನ್ಸು ಬೀಳೋ ಹಾಗೆ ಮಾಡ್ತಿದ್ಯಾ? ಈ ಕುಟುಂಬದಲ್ಲಿ ಯಾಕೆ ಏನಾದ್ರೂ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ನಿನಗೆ ಗೊತ್ತು ತಾನೆ? ಆದ್ರೂ ನನ್ನ ಮನಸ್ಸಿನಲ್ಲಿ ಯಾಕಿಂತ ಭಯನ ಹುಟ್ಟಾಕ್ತಿದ್ಯಾ? ಇವಾಗ ಬಿದ್ದ ಕನಸು ಇಲ್ಲಿ ಯಾವತ್ತೂ ಕನಸಾಗಿಯೂ ಕೂಡ ನನಗೆ ಬೇಡ.
ಏನಾಯ್ತು ಏನಿಲ್ಲ. ಲಕ್ಷ್ಮಿ? ನಾನು ಬಂದಾಗೆ ನಾನು ನೋಡ್ತಾನೆ ಇದ್ದೀನಿ, ಏನೋ ಒಂಥರ ಭಯದಲ್ಲೇ ಇದೆಯಾ? ಅದೇ ಭಯದಲ್ಲಿ ಮಲಗಿದ್ದಕ್ಕೆ ನಿನಗೆ ಕೆಟ್ಟ ಕನ್ಸು ಬಿದ್ದಿದ್ದು. ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ. ಏನಾಯ್ತು ಹೇಳು ಲಕ್ಷ್ಮಿ? ಲಕ್ಷ್ಮಿ ಪ್ಲೀಸ್ ಹೇಳು. ಲಕ್ಷ್ಮಿ ಅದೇನು ಅಂತ ಹೇಳು. ನಿಮ್ಮಿಂದ ಈ ವಿಷಯ ಮುಚ್ಚಿಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಲಕ್ಷ್ಮಿ, ಭೂಮಿ ತಾಯಿ ತನ್ನ ಗರ್ಭದಲ್ಲಿ ಎಷ್ಟೇ ಕೋಪ ತಾಪ ದುಃಖಗಳನ್ನು ಬಚ್ಚಿಟ್ಕೊಂಡ್ರು ಅದ್ರ ಮೇಲೆ ಹೆಚ್ಚಿಡೋ ಮಕ್ಕಳಾದ ನಮಗೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಿನ್ನ ಮನಸ್ಸಲ್ಲಿ ನೀನು ಏನೇ ಬಚ್ಚಿಟ್ಕೊಂಡ್ರು ನಿನ್ನ ಕಣ್ಣೇ ನನಗೆಲ್ಲ ಹೇಳುತ್ತೆ. ಏನಾಯ್ತು ಅಂತ ಹೇಳು ಲಕ್ಷ್ಮಿ. ಇವತ್ತು ಅಪ್ಪಾಜಿ ಜಾತಕ ನೋಡಿದ್ದಾರೆ. ಅದರ ಪ್ರಕಾರ ಏನು ಲಕ್ಷ್ಮಿ? ನಾವೆಲ್ಲ ಒಂದಾಗಿ ತುಂಬಾ ಸಂತೋಷವಾಗಿರ್ತೀವಂತೆ. ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಆ ಸಮಯದಲ್ಲಿ ಯಾರಾದ್ರೂ ಒಬ್ರು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ತಾರಂತೆ. ಲಕ್ಷ್ಮಿ ಏನು ಹೇಳ್ತಿದ್ಯಾ? ಹೌದು ರೀ, ನಿಜ. ನಿನ್ನ ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳ್ಬೇಕಾದ್ರೆ ನನಗೆ ಅನುಮಾನ ಬಂತು. ಅಲ್ಲ ಲಕ್ಷ್ಮಿ, ತಿಳುವಳಿಕೆ ಇರೋ ನೀನೇ ಇಂಥ ವಿಷಯಕ್ಕೆಲ್ಲ ಭಯಪಟ್ರೆ ಹೇಗೆ ಹೇಳು? ಮತ್ತಿನ್ನೇನ್ ಮಾಡ್ಲಿರಿ? ನಮ್ ಸಂಸಾರದವರೆಲ್ಲ ಸಿಗ್ತಾರೆ ಅಂತ ಸಂತೋಷ ಪಡ್ಬೇಕಾ? ಇಲ್ಲ ನಾವ್ ಯಾರನ್ನಾದ್ರೂ ಒಬ್ರನ್ನ ಕಳ್ಕೊಳ್ತೀವಿ ಅಂತ ದುಃಖ ಪಡ್ಬೇಕಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಲಕ್ಷ್ಮಿ, ನೀನು ಇನ್ನೂ ಇಂಥ ಮೂಢನಂಬಿಕೆಗಳನ್ನ ನಂಬ್ತೀಯಾ? ಇದು ಮೂಢನಂಬಿಕೆ ಅಲ್ಲ ರೀ, ಜಾತಕದಲ್ಲಿರೋದು. ಅದು ಸುಳ್ಳಾಗಲ್ಲ. ಲಕ್ಷ್ಮಿ, ಇದು ನಿಜಾನೋ ಸುಳ್ಳು ಅನ್ನೋದಕ್ಕಿಂತ ಜಾತಕನ ಮೀರಿ ವಿಧಿನ ಬದಲಾಯಿಸೋ ಶಕ್ತಿ ದೇವ್ರಿಗಿದೆ. ಹಿಂದೆ ಹೀಗೆ ಜಾತಕನ ನಂಬಿದಕ್ಕೆ ನಮ್ಮ ಸಂಸಾರಕ್ಕೆ ಈ ಪರಿಸ್ಥಿತಿ ಬಂದಿದ್ದು. ಅದನ್ನೆಲ್ಲ ಮರೆತುಬಿಟ್ಟಿಯಾ ಲಕ್ಷ್ಮಿ? ಹಾಗೊಂದು ವೇಳೆ ನೀನು ಹೇಳೋ ಹಾಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಕ್ಯಾನ್ಸರಿಂದ ಸಾಯ್ಬೇಕಾಗಿತ್ತು. ಆದರೆ ಆಗಿದ್ದೇನು? ಆ ಬಾಬಾ ನಿನ್ನ ಹಣೆ ಬರಣ ಬದಲಾಯಿಸಿ ಮತ್ತೆ ನಿನ್ನನ್ನು ನಮಗೆ ಉಳಿಸ್ಕೊಡ್ಲಿಲ್ವಾ? ನೀನೇ ನಮ್ಮ ಕಣ್ಮುಂದೆ ಉದಾಹರಣೆಯಾಗಿ ನಿಂತಿರಬೇಕಾದ್ರೆ ಈಗ ನೀನೇ ಇಂಥ ವಿಷಯಗಳಿಗೆ ನಂಬಿ ಹೆದರಿದ್ರೆ ಹೇಗೆ? ನಿಜಾನೋ ಸುಳ್ಳು ಅನ್ನೋದಕ್ಕಿಂತ ಜಾತಕನ ಮೀರಿ ವಿಧಿನ ಬದಲಾಯಿಸೋ ಶಕ್ತಿ ಆ ದೇವರಿಗಿದೆ.
ದೇವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಅವನನ್ನು ಭಕ್ತಿಯಿಂದ ಗೆಲ್ಲೋ ದಾರಿ ಅಷ್ಟೇ ನಮ್ಮದು ಅಂತ ಹೇಳಿದ್ದೆ. ಈಗ ನಿನ್ಗೇನಾಗಿದೆ? ಆ ಸಾಯಿನಾಥನ ಅನುಗ್ರಹ ನಮ್ಮಲ್ಲಿ ಇರೋ ತನಕ ಇಂಥ 100 ಮೀರ ಬಂದರೂ ಏನೂ ಮಾಡೋಕ್ಕಾಗಲ್ಲ, ನೀವು ತಾಳ್ಮೆಯಿಂದಿರಿ ಅಂತ ಹೇಳಿದವಳು. ಈಗ ನೀನೇನು ಮಾಡ್ತಿದ್ಯಾ? ಲಕ್ಷ್ಮಿ, ನೀನು ಒಂದು ದಿನ ನಾರ್ಮಲ್ ಆಗಿ ಇಲ್ಲದೆ ಇರೋದಕ್ಕೆ ಮಕ್ಕಳು ಎಷ್ಟು ಅಪ್ಸೆಟ್ ಆಗಿದ್ದಾರೆ ನೋಡು. ಈಗಾಗಲೇ ಮಕ್ಕಳು ನೀನು ಇಲ್ದಲೇ ತುಂಬ ನೋವು ಅನುಭವಿಸಿದ್ದಾರೆ. ಈಗಷ್ಟೇ ಅದರಿಂದ ಹೊರಗೆ ಬರ್ತಿದ್ದಾರೆ. ನೀನು ಈಗಿರೋ ಯೋಚನೆಗಳನ್ನ ತಲೆಗೆ ಹಾಕ್ಕೊಂಡು ಡಲ್ ಆಗಿರ್ಬೇಡ. ಅದು ಅವ್ರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದರ ಅನುಭವ ಸಹ ಇವತ್ತು ನಿನಗಾಗಿದೆ. ಆ ಸಾಯಿನಾಥ ಒಳ್ಳೇದು ಮಾಡೇ ಮಾಡ್ತೇನೆ ಅನ್ನೋ ನಂಬಿಕೆ ನಿನ್ನಿಂದ ನನಗೆ ಬಂದಿದೆ. ಆ ನಂಬಿಕೆನ ನೀನು ಕಳ್ಕೊಂಬೇಡ, ಧೈರ್ಯವಾಗಿಲ್ಲ. ಏನು ಹೇಳೋದು ಪೂಜಾರಿ, ಜಾತಕನ ಮೀರಿ ಆ ಸಾಯಿನಾಥ ನನ್ನ ಕಾಪಾಡಿದ್ದಾನೆ ಅನ್ನೋದನ್ನ ನಾನು ಮರ್ತ್ಬಿಟ್ಟಿದ್ದೆ. ಇನ್ನು ಮುಂದೆ ನನ್ನ ಸಂಸಾರನ ಕಾಪಾಡೋ ಜವಾಬ್ದಾರಿ ಆ ಸಾಯಿನಾಥನ ಮೇಲೆ ಹಾಕ್ತೀನಿ. ಖಂಡಿತ ಅವನು ನನ್ನ ಸಂಸಾರನ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೀವು ಹೇಳ್ದಾಗೆ ಇನ್ಮೇಲೆ ನಾನು ನಗ್ನಗ್ತಾ ಇರ್ತೀನಿ. ಒಂದು ವೇಳೆ ಸಾಯಿನಾಥ ನಮಗೆ ದುಃಖ ಕೊಡಬೇಕು ಅಂತ ಅಂದ್ಕೊಂಡ್ರು, ಆ ದುಃಖನ ನಾವು ಭಕ್ತಿನ ಸ್ವೀಕರಿಸೋಣ. ಆಗ ಆ ಭಕ್ತಿಗೆ ಸೋತವನು ಒಳ್ಳೆ ದಿನಗಳನ್ನ ಕೊಡ್ತಾನೆ. ಇನ್ಮೇಲಿಂದ ನನ್ನ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಹೆದರ್ಕೋಬಾರ್ದು, ಒಂದೇ ಒಂದು ತೊಟ್ಟು ಕಣ್ಣೀರು ಸಹ ಹಾಕಬಾರ್ದು. ಪ್ರಾಮಿಸ್ ಮಾಡು. ನನ್ನ ಲಕ್ಷ್ಮಿ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಓಕೆ ಮಿಸ್ಸಸ್ ರಾಘವ್? ಓಕೆ ಮಿಸ್ಟರ್ ರಾಘವ್. ಸಾಯಿನಾಥ, ನನ್ನ ಸಂಸಾರದ ಭಾರ ಎಲ್ಲ ನಿನ್ನ ಮೇಲೆ ಹಾಕ್ತಾ ಇದ್ದೀನಿ. ಯಾರಿಗೇನೂ ಆಗದೆ ಇರೋ ಹಾಗೆ ನೋಡ್ಕೊ. ಅಯ್ಯಯ್ಯೋ, ಮರ್ತೇ ಬಿಟ್ಟಿದ್ದೆ. ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು, ಲೇಟ್ ಆಗ್ತಾ ಇದೆ. ಮಿಕ್ಕಿರೋ ಸುಪ್ರಭಾತನ ಆಮೇಲೆ ಹೇಳಿ ಮುಗಿಸ್ತೀನಿ, ಸರಿನಾ? ಸಾರಿ, ಒಂದೇ ಒಂದು ನಿಮಿಷ. ಹಾಲು ತಗೋ. ಲಕ್ಷ್ಮೋ, ಏನಿವತ್ತು ನೀನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಡೈಲಿ ಬೆಳಿಗ್ಗೆ ನೀನು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಇವತ್ತು ನಾನು ಬೇಗ ಎದ್ದು ಎಲ್ಲ ಕೆಲಸ ಮಾಡೋಣ ಅಂತಿದ್ದೀನಿ. ತಗೋ, ಹಾಲು ಕುಡಿ. ಏನು ಬೇಡ, ನೀನು ರೆಸ್ಟ್ ತಗೋ, ನಾನು ಹೋಗಿ ಎಲ್ಲ ಕೆಲಸ ಮಾಡ್ತೀನಿ. ಅದಿತಿ, ನೀನು ಹಾಲು ಕುಡಿದು ಬೇಗ ಸ್ನಾನ ಮಾಡು. ಅಷ್ಟರಲ್ಲೇ ನಾನು ಅನಿ ಐಶುಗೆ ಹಾಲು ಕೊಟ್ಟು ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡ್ತೀನಿ, ಆಯ್ತಾ? ತಗೋ. ಲಕ್ಷ್ಮೋ, ತಗೋ. ಹೋಗು. ಮಿಸ್ಟರ್ ರಾಘವ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ತಗೋ. ಥ್ಯಾಂಕ್ ಯು ಮಿಸ್ಸಸ್ ರಾಘವ್. ವೆಲ್ಕಮ್. ನೀವು ಕಾಫಿ ಕುಡಿತಾ ಇರಿ, ಅಷ್ಟರಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಬರ್ತೀನಿ, ಸರಿನಾ? ಲಕ್ಷ್ಮಿ, ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಸರಿ. ಕಾಫಿ. ಕಿರಣ್, ಇವತ್ತು ನಿಮ್ಗೇನು ಕೆಲಸ? ವಿಶೇಷ ಅಂತ ಏನಿಲ್ಲ, ಮಾಮೂಲಿ ಕೆಲಸನೇ. ಏನಿದು
ಅಮ್ಮನವ್ರು ಬೆಳಿಗ್ಗೆನೇ ಏನೋ ಪೀಠಿಗೆ ಹಾಕ್ತಿದ್ರಿ, ತಾವೆಲ್ಲಿಗೆ ಹೊರಟಿದ್ದೀರಿ? ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತೇನು ಅಂಥ ವಿಶೇಷ ದೇವಸ್ಥಾನಕ್ಕೆ ಹೋಗು? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಾನು ನಿಮ್ಗೆ ಅವಾಗ ಹೇಳ್ತಿದ್ನಲ್ಲ ಕಿರಣ್, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ರೆ ದೂರ ಆಗಿರೋರೆಲ್ಲ ಮತ್ತೆ ಒಂದಾಗ್ತೀವಿ ಅಂತ. ಅದರಲ್ಲೂ ಇವತ್ತು ತುಂಬ ವಿಶೇಷವಾದ ದಿನ. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಬಂದು ಮನೆಯವರೆಲ್ಲ ತಿಂದರೆ ನಾವು ಖಂಡಿತ ಒಂದಾಗ್ತೀವಿ ಕಿರಣ್. ಶಶಿ, ನೀನು ಹುಚ್ಚತನಕ್ಕೆ ನಾನು ಏನು ಹೇಳಿ? ಇನ್ನೂ ನೀನು ಇದನ್ನೆಲ್ಲ ನಂಬ್ತಾ ಇದೆಯಾ? ದೇವರನ್ನ ನಂಬೋದ್ರಲ್ಲಿ ತಪ್ಪೇನಿದೆ ಕಿರಣ್? ಎಷ್ಟೋ ಜನ ದೂರ ಆಗಿರೋರು ಒಂದಾಗಿದಾರಂತೆ. ಹಾಗೆ ನಾವು ನಮ್ಮ ಫ್ಯಾಮಿಲಿ ಒಂದಾಗ್ತೀವಿ ಅನ್ನೋ ಆಸೆ ಕಿರಣ್. ದೇವ್ರ ಮೇಲೆ ನಂಬಿಕೆ ಇಡಬೇಡ ಅಂತ ನಾನು ಹೇಳ್ತಿಲ್ಲ. ಆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೆ ತಪ್ಪಿಸ್ಕೊಂಡಿರೋರು, ದೂರ ಆಗಿರೋರು ಒಂದಾದರೂ ಆಗ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ದೂರ ಮಾಡಿದಾರಲ್ಲ ನಿಮ್ಮ ತಂದೆ, ಅವರು ನಮ್ಮನ್ನು ಸೇರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಂಬಿಕೆನೂ ಇಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಿ ಮನಸ್ಸು ಕೆಡಿಸ್ಕೊಳ್ತಾನೆ. ಹೋಗಿ ನಿನ್ನ ಕೆಲಸ ನೋಡು. ಇಲ್ಲ ಕಿರಣ್, ಆ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ಖಂಡಿತ ಆ ಭಗವಂತ ನಮ್ಮನ್ನು ಒಂದು ಮಾಡೇ ಮಾಡ್ತಾನೆ. ಸರಿ ಬಿಡಿ, ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಬರೋದು ಬೇಡ, ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ. ಶಶಿ, ಬೇಜಾರಾಯ್ತಾ? ನನಗೆ ಇದರಲ್ಲ ನಂಬಿಕೆ ಇಲ್ಲ. ಆದರೂ ನಿನಗೋಸ್ಕರ ಬರ್ತಾ ಇದ್ದೀನಿ. ಇಬ್ಬರು ಜೊತೆಲಿ ಹೋಗ. ಯಾವ್ದಿದು ಅನ್ನೋನ್ ನಂಬರ್? ಹಲೋ. ಹಲೋ, ಗುಡ್ ಮಾರ್ನಿಂಗ್ ಅದಿತಿ. ಗುಡ್ ಮಾರ್ನಿಂಗ್. ಬಟ್ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಲ್ಲ ಬಿಡಿ, ಯಾಕೆಂದ್ರೆ ಹೊಡೆಸ್ಕೊಂಡು ನಾನು, ನನಗೆ ತಾನೇ ನೆನಪಿರ್ಬೇಕು. ಸಾರಿ, ನಿಮ್ಮ ವಾಯ್ಸ್ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ. ಪರವಾಗಿಲ್ಲ, ಇದೇ ನನ್ನ ನಂಬರ್, ಸೇವ್ ಮಾಡ್ಕೊಳ್ಳಿ. ಖಂಡಿತ. ಅದು ಸರಿ, ಏನು ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ? ಏನು ವಿಷಯ? ಅದು ನಮ್ಮಮ್ಮ ನಮ್ಮ ಅಪ್ಪನ ಹತ್ರ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ದೂರ ಆಗಿರೋರು ಒಂದಾಗ್ತಾರಂತೆ. ತಕ್ಷಣ ನನಗೆ ನಿಮ್ಮ ನೆನಪಾಯಿತು. ನೀವು ಓಕೆ ಅನ್ನೋದಾದರೆ ನಾವು ಅಲ್ಲಿಗೆ ಹೋಗಿ ಬರೋಣ. ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೆಲ್ಲ ಕನ್ಸರ್ನ್ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ನಮ್ಮಮ್ಮ ಇದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ. ನೀವು ಹೋಗಿ ಬನ್ನಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಿಮ್ಮಮ್ಮನ ಹತ್ರ ನಾನು ಪರ್ಮಿಷನ್ ಕೇಳ್ತೀನಿ. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗಕ್ಕೆ ನಿಮ್ಮಮ್ಮ ಯಾಕೆ ಪರ್ಮಿಷನ್ ಕೊಡಲ್ಲ? ನಾನು ಮಾತಾಡ್ತೀನಿ. ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ನೀವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಸಿಗಲ್ಲ. ನೀವು ಹೋಗಿ ಬನ್ನಿ. ನೀವು ಇದೇ ಮಾತು ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ನಿಮ್ಮನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಆಗಲೇ ರೆಡಿಯಾಗಿ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೀನಿ. ಹಲೋ, ಇಲ್ಲಿ